ಕಾವೇರಿ ನದಿ ಪ್ರವಾಹದಲ್ಲಿ ಸಿಲುಕಿದ ವ್ಯಕ್ತಿಯ ರಕ್ಷಣೆ. ಪ್ರವಾಹದಲ್ಲಿ ಸಿಲುಕಿದ ವ್ಯಕ್ತಿಯನ್ನು ರಕ್ಷಣೆ ಮಾಡಿದ ಶ್ರೀರಂಗಪಟ್ಟಣ ಅಗ್ನಿಶಾಮಕ ಸಿಬ್ಬಂದಿಗಳು. ಶ್ರೀರಂಗಪಟ್ಟಣ ಟೌನ್ನ ರೈಲ್ವೆ ನಿಲ್ದಾಣದ ಬಳಿ ಘಟನೆ. ಸ್ನಾನ ಮಾಡಲೆಂದು ಕಾವೇರಿ ನದಿಗೆ ಇಳಿದಿದ್ದ ಕಬ್ಬು ಕಡಿಯಲು ಬಂದಿದ್ದ ವ್ಯಕ್ತಿ. ಉತ್ತರ ಪ್ರದೇಶ ಮೂಲದ ಲಕ್ಷಣ್ ಸಹಾನಿ ರಕ್ಷಣೆಗೊಳಗಾದ ವ್ಯಕ್ತಿ. ಸಂಜೆ ಕೆಲಸ ಮುಗಿಸಿ ನದಿ ಬಳಿಗೆ ಬಂದು ಸ್ನಾನ ಮಾಡಲೆಂದು ನದಿಗೆ ಇಳಿದಿದ್ದ ವ್ಯಕ್ತಿ. ಈ ವೇಳೆ ಹೆಚ್ಚಿನ ನೀರು ಬಂದು ಕೊಚ್ಚಿ ಹೋಗಿ ನಡುಗಡ್ಡೆಯಲ್ಲಿ ಸಿಲುಕಿದ ವ್ಯಕ್ತಿ. ಈ ವೇಳೆ ಸ್ಥಳೀಯರಿಂದ ಅಗ್ನಿಶಾಮಕ ಠಾಣೆಗೆ ಮಾಹಿತಿ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿಗಳಿಂದ ಕಾರ್ಯಾಚರಣೆ ನಡೆಸಿ ರಕ್ಷಣೆ. ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ವ್ಯಕ್ತಿಯ ರಕ್ಷಣೆ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿಗೆ ಸಾರ್ವಜನಿಕರಿಂದ ಪ್ರಶಂಸೆ. ವರದಿ ಟಿ.ಎಸ್. ಶಶಿಕಾಂತ್, ಪ್ರಜಾಪವರ್ ನ್ಯೂಸ್. ಹೆಚ್ಚು ಕಡಿಮೆ ಒಂದು 3 ದಿನದಿಂದ ಇಲ್ಲೇ ಕೂತಿದ್ರಂತೆ. ಅವರು ಹೇಳೋ ಪ್ರಕಾರ ಮಹಾರಾಷ್ಟ್ರದವರು ತಲೆ ಸುತ್ತ ಬಂದು ಯಾರೋ ತಳ್ಳಿದ್ರು ಅಂತ ಹೇಳ್ತಾರೆ. ಕೆಲವೊಂದು ಸಲ ತಲೆ ಸುತ್ತ ಬಂದು ಬಿದ್ದೆ ಅಂತ ಹೇಳ್ತಾರೆ. ನಮಗೆ ರೀಸೆಂಟಾಗಿ ಒಂದು 10 ನಿಮಿಷದ ಕಾಲ್ ಬಂತು. ಹೆಚ್ಚು ಕಡಿಮೆ ವೆಹಿಕಲ್ಲು ಇಲ್ಲಿ ತನಕ ಬರೋದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ 3/4 ಕಿಲೋಮೀಟ್ರ್ ಇದೆ. ಬೋಟ್ ಹೊತ್ಕೊಂಡು ಇಲ್ಲಿ ಬಂದು ನೀರಲ್ಲಿ ಇಳಿಸಿ ಸ್ಥಳೀಯರೆಲ್ಲ ಹೆಲ್ಪ್ ಮಾಡಿದ್ರು. ಪ್ರೆಸ್ ಅವರು ಹೆಲ್ಪ್ ಮಾಡಿದ್ರು. ನಾವೆಲ್ಲ ಜನ ಸೇರಿ ಬೋಟ್ ಹಾಕೊಂಡು ಆಲ್ರೆಡಿ 80,000 ಕ್ಯೂಸೆಕ್ ನೀರಿದೆ. ಈ ನೀರಲ್ಲಿ ಬೋಟ್ ಹಾಕೋದು ತುಂಬ ಕಷ್ಟ. ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗಿ ಇವ್ರನ್ನ ಕರ್ಕೊಂಬಂದು ಸೇಫಾಗಿ ಇಲ್ಲಿ ಕರ್ಕೊಂಬಂದ್ವಿ. 3 ದಿನದಿಂದ ಏನು ಊಟ ಮಾಡಿಲ್ಲ. ಇನ್ನು ಒಂಚೂರು ಹಾಸ್ಪಿಟಲ್ ತೋರಿಸಿ ಊಟ ಮಾಡಿಸ್ತೀವಿ.